ಓಂ ಶಾಂತಿ. ಸಾಕಾರ ಮುರಳಿ. ಇವತ್ತಿನ ಡೇಟ್ ಆಗಿದೆ 7/6/25. मीठे बच्चे, तुम अभी पुजारी से पूज्य बन रहे हो. पूज्य बाबा आए हैं तुम्हें आप समान पूज्य बनाने. ಬಾಬಾ ತಿಳಿಸ್ತಿದ್ದಾರೆ, ಮಧುರಾದ ಮಕ್ಕಳೇ, ನೀವು ಈಗ ಪೂಜಾರಿಯಿಂದ ಪೂಜ್ಯರಾಗ್ತಿದ್ದೀರಿ. ಪೂಜ್ಯರಾದ ತಂದೆ ಬಂದಿದ್ದಾರೆ ತಮ್ಮನ್ನ ತನ್ನ ಸಮಾನ ಪೂಜ್ಯರಾಗಿ ಮಾಡಿಕೊಳ್ಳೋಕ್ಕೋಸ್ಕರ. ಇಂದಿನ ಪ್ರಶ್ನೆ, तुम बच्चों के अंदर कौन सा दृढ़ विश्वास है? ತಮ್ಮ ಮಕ್ಕಳ ಆಂತರ್ಯದಲ್ಲಿ ಯಾವ ಒಂದು ದೃಢ ವಿಶ್ವಾಸ ಇದೆ? ಉತ್ತರ ಆಗಿದೆ, तुम्हें दृढ़ विश्वास है हम जीते जी बाबा से पूरा वर्षा लेकर ही छोड़े. ತಮ್ಮ ಆಂತರ್ಯದಲ್ಲಿ ವಿಶ್ವಾಸ ಇದೆ, ನಾವು ಬದುಕಿದ್ದಂಗೆ ತಂದೆಯಿಂದ ಸಂಪೂರ್ಣ ಆಸ್ತಿಯನ್ನ ಪಡ್ಕೊಂಡೇ ಬಿಡ್ತೀವಿ. बाबा की याद में ये पुराना शरीर छोड़ बाबा के साथ जाएंगे. ತಂದೆಯ ನೆನಪಿನಲ್ಲಿ ಈ ಹಳೆಯ ದೇಹವನ್ನ ಬಿಟ್ಟು ತಂದೆಯ ಜೊತೆ ಹೋಗ್ತೀವಿ. ಬಾಬಾ ಹಮೇ ಘರ್ ಕಾ ರಾಸ್ತಾ ಬತಾ ರಹೇ ಹೈ. ತಂದೆ ನಮಗೆ ಮನೆಯ ದಾರಿಯನ್ನ ತೋರಿಸ್ತಾ ಇದ್ದಾರೆ. ಇಂದಿನ ಹಾಡಾಗಿದೆ ಓಂ ನಮಃ ಶಿವಾಯ. ಓಂ ಶಾಂತಿ. ओम शांति. ओम शांति तो बहुत मनुष्य कहते रहते, बच्चे भी कहते ओम शांति. अंदर जो आत्मा है वो कहती है ओम शांति. ಓಂ ಶಾಂತಿ ಓಂ ಶಾಂತಿ ಅಂತ ಬಹಳಷ್ಟು ಮನುಷ್ಯರು ಅಂತಿರ್ತಾರೆ. ಮಕ್ಕಳು ಸಹ ತಿಳಿಸ್ತಾರೆ ಓಂ ಶಾಂತಿ. ಆಂತರ್ಯದಲ್ಲಿ ನಾನು ಆತ್ಮ, ಅದು ಹೇಳುತ್ತೆ ಓಂ ಶಾಂತಿ. परंतु आत्माएं तो यथार्थ रीति अपने को जानती नहीं, ना बाबा को जानती है. ಆದರೆ ಆತ್ಮಗಳು ಯಥಾರ್ಥ ರೂಪದಲ್ಲಿ ತನ್ನನ್ನ ತಾನು ತಿಳ್ಕೊಂಡಿಲ್ಲ, ತಂದೆಯನ್ನು ತಿಳ್ಕೊಂಡಿಲ್ಲ. बल पुकारते हैं परंतु बाबा कहते मैं जो हूं जैसा हूं यथार्थ रीति मुझे कोई नहीं जानता. ಬಲೆ ತಂದೆ ಅಂತಾರೆ, ನನ್ನನ್ನು ಎಲ್ಲರೂ ಕರೀತಾರೆ, ಆದರೆ ನಾನು ಯಾರಾಗಿದ್ದೀನಿ, ಹೆಂಗಿದ್ದೀನಿ, ಯಥಾರ್ಥವಾದ ರೂಪದಲ್ಲಿ ಯಾರಿಗೂ ಅರಿವಿಲ್ಲ. ये ब्रह्मा भी कहते मैं अपने को नहीं जानता था कि मैं कौन हूं, कहां से आया हूं. ಆತ್ಮ तो ಮೇಲ್ है ना. ಈ ಬ್ರಹ್ಮನು ಸಹ ತಿಳಿಸ್ತಿದರೆ ನನಗೂ ಗೊತ್ತಿರಲಿಲ್ಲ ನಾನು ಯಾರು, ಎಲ್ಲಿಂದ ಬಂದಿದ್ದೀನಿ. ಆತ್ಮ ಅಂತೂ ಪುರುಷ ಆಗಿದೆ ಅಲ್ಲ. ಬಚ್ಚಾ ಹೇ, ಫಾದರ್ ಹೇ ಪರಮಾತ್ಮ. तो आत्माएं आपस में ब्रदर्स हो गए ना. ಮಗುವಾಗಿದೆ, ತಂದೆಯಂತೂ ಪರಮಾತ್ಮ. ಆತ್ಮಗಳೆಲ್ಲ ಪರಸ್ಪರ ಸಹೋದರರಾಗ್ಬಿಟ್ವಲ್ಲ. फिर शरीर में आने कारण कोई मेल कोई फीमेल कहते, परंतु यथार्थ आत्मा क्या है ये कोई भी मनुष्य मात्र नहीं जानते हैं. ಮತ್ತೆ ಶರೀರದಲ್ಲಿ ಬಂದಿರುವ ಕಾರಣ ಕೆಲವರು ಸ್ತ್ರೀಯರಾಗಿದ್ದಾರೆ, ಕೆಲವರು ಪುರುಷರಾಗಿದ್ದಾರೆ. ಆದರೆ ಯಥಾರ್ಥ ರೂಪದಲ್ಲಿ ಆತ್ಮ ಅಂದರೆ ಏನು ಯಾವ ಮನುಷ್ಯನಿಗೂ ಅರಿವಿಲ್ಲ. अभी तुम बच्चों को ये नॉलेज मिलती है जो फिर तुम साथ ले जाते हो, वहाँ ये नॉलेज रहती हम आत्मा है, ये पुराना शरीर छोड़ दूसरा ले. ಈಗ ನೀವು ಮಕ್ಕಳು ಜ್ಞಾನ ನಿಮಗೆ ಸಿಗ್ತಾ ಇದೆ, ನೀವು ಜೊತೆಯಲ್ಲಿ ತಗೊಂಡು ಹೋಗ್ತೀರಾ, ಅಲ್ಲಿ ಜ್ಞಾನ ಇರುತ್ತೆ, ನಾನು ಆತ್ಮನಾಗಿದ್ದೀನಿ, ಈ ಹಳೆಯ ದೇಹವನ್ನ ಬಿಟ್ಟು ಮತ್ತೊಂದು ಪಡಿತಾ ಇದ್ದೀನಿ. आत्मा की पहचान साथ में ले जाते, पहले तो आत्मा को ही नहीं जानते. ಆತ್ಮದ ಪರಿಚಯವನ್ನ ಜೊತೆಯಲ್ಲಿ ತಗೊಂಡು ಹೋಗ್ತೀವಿ. ಮೊದಲಂತೂ ಆತ್ಮದ ಬಗ್ಗೆನೂ ಅರಿವಿರಲಿಲ್ಲ. हम कब से पाठ बजाते कुछ भी नहीं जानते थे, अभी तक भी कई अपने को पूरा पहचानते. ನಾವು ಯಾವಾಗಿಂದ ಪಾತ್ರವನ್ನ ಮಾಡ್ತಿದ್ದೀವಿ ಏನೂ ಅರಿವೇ ಇಲ್ಲ. ಈಗೂ ಕೆಲವರಿಗೆ ತಮ್ಮ ಸಂಪೂರ್ಣ ಪರಿಚಯ ಅನ್ನೋದು ಇಲ್ಲ. मोटे रूप से जानते हैं और मोटे लिंग रूप को ही याद करते हैं. मैं आत्मा बिंदु हूँ, बाप भी बिंदु है, उस रूप में याद करे, ऐसे बहुत थोड़े. ದೊಡ್ಡ ರೂಪದಲ್ಲಿ ಯಾರು ನೆನಪು ಮಾಡ್ತಾರೆ, ದೊಡ್ಡ ಲಿಂಗದ ರೂಪವನ್ನ ನೆನಪು ಮಾಡ್ತಾರೆ. ಆದರೆ ನಾನು ಆತ್ಮನಾಗಿದ್ದೀನಿ, ತಂದೆನೂ ಆತ್ಮನಾಗಿದ್ದಾರೆ, ಈ ಒಂದು ರೂಪದಲ್ಲಿ ಬಹಳ ಕಡಿಮೆ ಜನ ನೆನಪು ಮಾಡ್ತಾರೆ. नंबरवार बुद्धि है, कोई तो अच्छी रीति समझकर औरों को भी समझाने लगते हैं. ನಂಬರ್ವಾರ್ ಬುದ್ಧಿ ಇದೆ, ಕೆಲವರಂತೂ ತುಂಬಾ ಚೆನ್ನಾಗಿ ಅರ್ಥ ಮಾಡಿಕೊಂಡು ಇತರರಿಗೂ ತಿಳಿಸೋದಿಕ್ಕೆ
ಆರಂಭ ಮಾಡ್ತಾರೆ. तुम समझाते हो अपने को आत्मा समझ बाबा को याद करो वही पतित पावन. ನೀವೇ ತಿಳಿಸ್ತೀರ, ನಿಮ್ಮನ್ನ ನೀವು ಆತ್ಮ ಅಂತ ಗುರುತಿಸಿ ತಂದೆಯನ್ನ ನೆನಪು ಮಾಡಿ, ಅವರೇ ಪತಿತ ಪಾವನರಾಗಿದ್ದಾರೆ. पहले तो मनुष्यों को आत्मा की पहचान नहीं तो वो भी समझाना पड़े. अपने को जब आत्मा निश्चय करे तब बाबा को भी जान सके. ಮೊಟ್ಟ ಮೊದಲು ಮನುಷ್ಯರಿಗೆ ಆತ್ಮದ ಪರಿಚಯನೇ ಇಲ್ಲ, ಅದನ್ನು ತಿಳಿಸ್ಬೇಕಾಗತ್ತೆ. ತಮ್ಮನ್ನ ತಾವು ಆತ್ಮ ಅಂತ ಅರ್ಥ ಮಾಡಿಕೊಂಡಾಗ, ನಿಶ್ಚಯ ಮಾಡಿದಾಗ ತಂದೆಯನ್ನು ಅರ್ಥ ಮಾಡ್ಕೋಬಹುದಲ್ಲ. ಆತ್ಮ को ही नहीं पहचानते इसलिए बाबा को भी पूरा नहीं जानते. ಆತ್ಮವನ್ನೇ ಅರ್ಥ ಮಾಡ್ಕೊಳಲ್ಲ, ಅದಕ್ಕೆ ತಂದೆಯನ್ನು ಅರ್ಥ ಮಾಡ್ಕೊಳಲ್ಲ. अभी तुम बच्चे जानते हो हम आत्मा बिंदी है, इतनी छोटी सी आत्मा में 84 जन्मों का पाठ है, ये भी तुम समझाना पड़े. ಈಗ ನಿಮಗೆ ಗೊತ್ತಾಗಿದೆ ನಾನು ಆತ್ಮ ಬಿಂದು ಆಗಿದೆ. ಎಷ್ಟು ಸಣ್ಣದಾದ ಆತ್ಮದಲ್ಲಿ 84 ಜನ್ಮದ ಪಾತ್ರ ಅಡಗಿದೆ. ಇದನ್ನ ಇತರರಿಗೂ ತಿಳಿಸಬೇಕಾಗಿದೆ. नहीं तो सिर्फ कहते ज्ञान बहुत अच्छा, भगवान से मिलने का रास्ता बहुत अच्छा बताते. ಇಲ್ಲ ಅಂದಾಗ ಅಂದ್ಬಿಡ್ತಾರೆ, ಜ್ಞಾನ ತುಂಬಾ ಚೆನ್ನಾಗಿದೆ, ಭಗವಂತನನ್ನ ಮಿಲನ ಮಾಡುವ ದಾರಿ ಬಹಳ ಚೆನ್ನಾಗಿದೆ. परंतु मैं कौन, बाप कौन है ये नहीं जानते, सिर्फ अच्छा अच्छा कह देते. ಆದರೆ ನಾನು ಯಾರು, ತಂದೆ ಯಾರು ಇದನ್ನ ಅರ್ಥ ಮಾಡ್ಕೊಂಡಿಲ್ಲ, ಸುಮ್ಮನೆ ಚೆನ್ನಾಗಿದೆ ಚೆನ್ನಾಗಿದೆ ಅಂದ್ಬಿಡ್ತಾರೆ. कोई तो फिर ऐसे भी कहते ये तो नास्तिक बना देते, तुम जानते हो ज्ञान की न समझ कोई में नहीं. ಇನ್ನು ಕೆಲವರಾದ್ರೆ ಅಂದ್ಬಿಡ್ತಾರೆ, ಇವರಂತೂ ನಾಸ್ತಿಕರಾಗಿ ಮಾಡ್ಬಿಡ್ತಾರೆ. ಈಗ ನಿಮಗೆ ಗೊತ್ತಾಗಿದೆ ಜ್ಞಾನದ ತಿಳುವಳಿಕೆ ಯಾರಲ್ಲೂ ಇಲ್ಲ. तुम समझाते हो अभी हम पूज्य बन रहे हैं, हम किसी पूजा नहीं करते क्योंकि जो सबका पूज्य है ऊंचते ऊंच भगवान उनके हम संतान हैं. ಈಗ ನೀವು ತಿಳಿಸ್ತೀರ, ನಾವೇ ಪೂಜ್ಯರಾಗ್ತಿದ್ದೀವಿ, ನಾವು ಯಾರ ಪೂಜೆಯನ್ನು ಮಾಡಲ್ಲ, ಯಾಕೆಂದರೆ ಎಲ್ಲರಿಗೂ ಪೂಜ್ಯರಾದ ಶ್ರೇಷ್ಠಕ್ಕಿಂತ ಶ್ರೇಷ್ಠ ಭಗವಂತ ಅವರ ಸಂತಾನ ನಾವಾಗಿದ್ದೀವಿ. वो है ही पूज्य पिताश्री, अभी तुम बच्चे जानते हो पिताश्री हमको अपना बनाकर और पढ़ाए. ಅವರಾಗಿದ್ದರೆ ಪೂಜ್ಯ ಪಿತಾಶ್ರೀ. ಈಗ ಮಕ್ಕಳಿಗೆ ಅರಿವಾಗಿದೆ, ಪಿತಾಶ್ರೀ ನಮಗೆ ತನ್ನವರಾಗಿ ಮಾಡಿಕೊಂಡು ಓದಿಸ್ತಾ ಇದ್ದಾರೆ. सबसे ऊंचते ऊंच पूज्य एक ही है, उनके सिवाय और कोई पूज्य बना न सके. पूजारी जरूर पूजारी ही बनाए. ಎಲ್ಲರಿಗಿಂತ ಶ್ರೇಷ್ಠಾತಿ ಶ್ರೇಷ್ಠ ಪೂಜ್ಯರು ಒಬ್ಬರೇ ಆಗಿದ್ದಾರೆ, ಅವರು ಬಿಟ್ಟು ಮತ್ಯಾರೂ ಸಹ ಪೂಜ್ಯರಾಗಿ ಮಾಡಲ್ಲ. ಪೂಜಾರಿಗಳು ಪೂಜಾರಿಯಾಗಿ ಮಾಡ್ತಾರೆ. दुनिया में सब है पुजारी, तुमको अभी पूज्य मिला है जो आप समान बना रहे हैं. ಪ್ರಪಂಚದಲ್ಲಿ ಎಲ್ಲರೂ ಪೂಜಾರಿಗಳು, ಈಗ ತಮಗೆ ಪೂಜ್ಯರು ಸಿಕ್ಕಿದರೆ ತನ್ನ ಸಮಾನ ಮಾಡ್ತಾ ಇದ್ದಾರೆ. तुमसे पूजा छुड़ा देते अपने साथ ले जाते, ये चीची दुनिया है, ये है मृत्युलोक. ನಿಮ್ಮಿಂದ ಪೂಜ್ಯತನವನ್ನ ಬಿಡಿಸಿ ತಮ್ಮ ಜೊತೆಯಲ್ಲಿ ಕರ್ಕೊಂಡು ಹೋಗ್ತಾರೆ. ಇದು ಕೊಳಕಿನ ಪ್ರಪಂಚ, ಮೃತ್ಯುಲೋಕ ಆಗಿದೆ. ಭಕ್ತಿ ಶುರು ಹಿ ತಬ್ ಹೋತಾ ಜಬ್ ರಾವಣ ರಾಜ ಹೋತಾ, ಪೂಜ್ಯ ಸೆ ಪೂಜಾರಿ ಬನ್ ಜಾತೆ. ಭಕ್ತಿನೂ ಆವಾಗೇ ಆರಂಭ ಆಗುತ್ತೆ ಯಾವಾಗ ರಾವಣ ರಾಜ್ಯ ಆರಂಭ ಆಗುತ್ತೆ. पूज्यरिंदा पूजारी ಆಗ್ತೀವಿ. फिर पुजारी से पूज्य बनाने के लिए बाबा को आना पड़ता, अभी तुम पूज्य देवता बन रहे. ನಂತರ ಪೂಜಾರಿಯಿಂದ ಪೂಜ್ಯರಾಗಿ ಮಾಡಕ್ಕೋಸ್ಕರ ತಂದೆನೇ ಬರಬೇಕಾಗುತ್ತೆ. ಈಗ ತಾವು ಪೂಜ್ಯ ದೇವತೆಗಳು ಆಗ್ತಾ ಇದ್ದೀರಾ. आत्मा शरीर द्वारा पाठ बजाती, अभी बाप हमको पूज्य देवता बना रहे आत्मा को पवित्र बनाने के लिए. ಆತ್ಮ ಶರೀರದ ಮುಖಾಂತರ ಪಾತ್ರವನ್ನ ಅಭಿನಯ ಮಾಡುತ್ತೆ. ಈಗ ಬಾಬಾ ನಮಗೆ ಪೂಜ್ಯ ದೇವಿ ದೇವತೆಯಾಗಿ ಮಾಡ್ತಿದ್ದಾರೆ, ಆತ್ಮವನ್ನ ಪವಿತ್ರವಾಗಿ ಮಾಡಕ್ಕೋಸ್ಕರ. तो तुम बच्चों को युक्ति दी है, बाबा को याद करने से तुम पुजारी से पूज्य बन जाए, क्योंकि वो बाप है सर्व का पूज्य. ಈಗ ಮಕ್ಕಳಿಗೆ ಯುಕ್ತಿಯನ್ನ ನೀಡಲಾಗಿದೆ,
ತಂದೆಯನ್ನ ನೆನಪು ಮಾಡೋದ್ರಿಂದ ತಾವು ಪೂಜಾರಿಯಿಂದ ಪೂಜ್ಯರಾಗ್ತೀರ. ಯಾಕೆಂದರೆ ಆ ತಂದೆ ಸರ್ವರಿಗೂ ಪೂಜ್ಯರಾಗಿದ್ದಾರೆ. जो आधा कल पुजारी बनते वह फिर आधा कल पूज्य बनते, ये भी ड्रामा में पार्ट है ना. ಯಾರು ಅರ್ಧ ಕಲ್ಪ ಪೂಜಾರಿ ಆಗ್ತಾರೆ ಅವರೇ ಅರ್ಧ ಕಲ್ಪ ಪೂಜ್ಯರಾಗ್ತಾರೆ. ಡ್ರಾಮಾದಲ್ಲಿ ಈ ಒಂದು ಪಾತ್ರ ಇದೆ. ड्रामा के आदि मध्य अंत को कोई नहीं जानते. अभी बाप द्वारा तुम बच्चे जानते हो और दूसरों को भी समझाते हो. ಡ್ರಾಮಾದ ಆದಿ ಮಧ್ಯ ಅಂತ್ಯ ಯಾರಿಗೂ ಗೊತ್ತಿಲ್ಲ. ಈಗ ಬಾಬುವರ ಮುಖಾಂತರ ನೀವು ಮಕ್ಕಳು ತಿಳ್ಕೊಂಡಿದ್ದೀರಾ, ಈಗ ಇತರರಿಗೂ ತಿಳಿಸಬೇಕಾಗಿದೆ. पहले पहले मुख्य बात ये समझानी, अपने को आत्मा बिंदु समझे. आत्मा का भाव वो निराकार है, ये नॉलेज ही बाबा आकर पड़ा. ಮೊಟ್ಟ ಮೊದಲು ಮುಖ್ಯವಾದ ಮಾತು ತಿಳಿಸ್ಕೊಡ್ಬೇಕಾಗಿದೆ, ತಮ್ಮನ್ನ ತಾವು ಆತ್ಮ ಬಿಂದು ಅಂತ ತಿಳ್ಕೊಳ್ಳಿ. ಆತ್ಮದ ತಂದೆ ನಿರಾಕಾರ, ಅವರು ಜ್ಞಾನವಂತರಾಗಿರುವ ಕಾರಣ ಓದಿಸ್ತಾ ಇದ್ದಾರೆ. सृष्टि के आदि मध्य अंत का राज समझाते, बाबा आते एक ही बार. ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನ ತಿಳಿಸ್ತಾರೆ. ತಂದೆ ಬರೋದೇ ಒಂದೇ ಸಲ. उनको जाना भी एक ही बार होता, आते भी एक ही बार संगम पर है. ಅವರು ಹೋಗೋದು ಒಂದೇ ಸಲ, ಅವರು ಬರೋದೇ ಒಂದೇ ಸಲ ಸಂಗಮದಲ್ಲಿ. पुरानी पति दुनिया को आकर पावन बनाते, अभी बाबा ड्रामा प्लान अनुसार आए, कोई नया बात नहीं है. ಹಳೆ ಪತಿತ ಪ್ರಪಂಚದಲ್ಲಿ ಬಂದು ಪಾವನವಾಗಿ ಮಾಡ್ತಾರೆ. ಈಗ ತಂದೆ ಡ್ರಾಮಾ ಪ್ಲಾನ್ ಅನುಸಾರ ಬಂದಿದ್ದಾರೆ, ಇದೇನು ಹೊಸ ವಿಷಯ ಅಲ್ಲ. ಕಲಪ್ ಕಲಪ್ ಐಸೆ ಹಿ ಆತಾ ಹೋ, ಏಕ್ ಸೆಕೆಂಡ್ ಬಿ ಆಗೆ ಪೀಛೆ ಹೋ ನಹೀ ಸಕ್ತೆ. ಕಲ್ಪ ಕಲ್ಪನು ಒಂದೇ ಸಲ ಭಾವ ಬರ್ತಾರೆ, ಒಂದು ಸೆಕೆಂಡು ಹಿಂದೆ ಮುಂದೆ ಆಗೋದೇ ಇಲ್ಲ. तुम बच्चों की दिल में जान जचता है कि बरोबर हम आत्माओं का सच्चा ज्ञान दे रहे हैं, फिर कलब बार भी बाबा को आना पड़ेगा. ನಿಮ್ಮ ಮಕ್ಕಳ ಹೃದಯದಲ್ಲಿ ಸರಿ ಅನಿಸುತ್ತೆ, ಖಂಡಿತವಾಗಿ ಬಾಬಾ ಆತ್ಮಗಳಿಗೆ ಸತ್ಯವಾದ ಜ್ಞಾನವನ್ನ ನೀಡಿ ನಂತರ ಕಲ್ಪದ ನಂತರ ಬರ್ತಾರೆ. बाप द्वारा इस समय जाना है, वो फिर कलब बाद जानेंगे. ये भी जानते हैं अब पुरानी दुनिया का विनाश होगा, फिर हम सतयुग में आकर अपना पार्ट बचाएंगे. ತಂದೆಯ ಮುಖಾಂತರ ಈ ಸಮಯ ಎಲ್ಲವನ್ನ ಅರ್ಥ ಮಾಡ್ಕೊಂಡಿದೆ. ನಂತರ ಕಲ್ಪದ ನಂತರನೇ ಈಗ ಗೊತ್ತಾಗಿದೆ, ಈ ಹಳೆಯ ಪ್ರಪಂಚ ವಿನಾಶ ಅಂತೂ ಆಗಲೇಬೇಕು. ನಾವು ಸತ್ಯುಗದಲ್ಲಿ ಹೋಗಿ ನಮ್ಮ ಪಾತ್ರವನ್ನ ಅಭಿನಯ ಮಾಡ್ತೀವಿ. सत्योगी स्वर्गवासी बनेंगे, ये तो बुद्धि में याद है ना. ಸತ್ಯೋಗಿ ಸ್ವರ್ಗವಾಸಿ ಆಗ್ತೀವಿ, ಇದಂತೂ ಬುದ್ಧಿಯಲ್ಲಿ ನೆನಪಿದೆ ಅಲ್ಲ. ಯಾದ್ रहने से खुशी भी रहती, स्टूडेंट लाइफ है ना. ನೆನಪಿರೋದ್ರಿಂದ ಖುಷಿನೂ ಇರುತ್ತೆ, ಯಾಕೆಂದರೆ ವಿದ್ಯಾರ್ಥಿ ಜೀವನ ಅಲ್ವಾ. हम स्वर्गवासी बनने के लिए पढ़ रहे हैं, ये खुशी स्थायी रहनी चाहिए जब तक स्टडी पूरा. ನಾವು ಸ್ವರ್ಗವಾಸಿ ಆಗಕ್ಕೋಸ್ಕರ ಓದ್ತಾ ಇದ್ದೀವಿ. ಈ ಒಂದು ಖುಷಿ ಸ್ಥಿರವಾಗಿ ಇರಬೇಕು, ಎಲ್ಲಿವರೆಗೂ ಸ್ಟೂಡೆಂಟ್ ಜೀವನ ಇರುತ್ತೆ ಅಲ್ಲಿವರೆಗೂ. बाप समझाते रहते, स्टडी पूरा तब होंगी जब विनाश के लिए सामग्री तैयार होंगी, फिर तुम समझ जाएंगे, आग जरूर लगेगा. ತಂದೆ ತಿಳಿಸ್ತಾರೆ, ಸ್ಟಡಿ ಪೂರ್ತಿ ಆವಾಗ ಆಗತ್ತೆ ಯಾವಾಗ ವಿನಾಶಕ್ಕೋಸ್ಕರ ಸಾಮಗ್ರಿಗಳು ತಯಾರಾಗತ್ತೆ. ಮತ್ತೆ ತಾವು ಅರ್ಥ ಮಾಡ್ಕೊಳ್ತೀರಾ, ಬೆಂಕಿ ಹತ್ಕೊಳತ್ತೆ. तैयारियां तो होती रहती है, एक दो में कितना गर्म होते रहते हैं. ತಯಾರಿ ಅಂತೂ ಆಗ್ತಾನೇ ಇರುತ್ತೆ, ಒಬ್ಬರು ಇನ್ನೊಬ್ಬರ ಜೊತೆ ಎಷ್ಟು ಬಿಸಿ ಆಗ್ತಾರಲ್ಲ. चारों तरफ भिन्न भिन्न प्रकार की सेनाएं हैं, सब लड़ने के लिए तैयार होते रहते. ನಾಲ್ಕು ಕಡೆ ಭಿನ್ನ ಭಿನ್ನವಾದ ಸೈನ್ಯಗಳಿದೆ, ಎಲ್ಲರೂ ಯುದ್ಧ ಮಾಡಕ್ಕೆ ತಯಾರಾಗ್ತಾ ಇರ್ತಾರೆ. कोई ना कोई जट ऐसे लड़ते जो लड़ाई जरूर लगे. कल्प पहले माफिक विनाश तो होना है, तुम बच्चे देखेंगे. ಯಾರೋ ಒಬ್ಬರು ತಕ್ಷಣ ಆ ರೀತಿ ಆಗ್ಬಿಡ್ತಾರೆ, ಯುದ್ಧ ತಯಾರಾಗ್ಬಿಡುತ್ತೆ, ಶುರುವಾಗ್ಬಿಡುತ್ತೆ.
ಕಲ್ಪದ ಮೊದಲಿನ ಅನುಸಾರ ವಿನಾಶ ಆಗಲೇಬೇಕು. ತಾವೆಲ್ಲ ಮಕ್ಕಳು ನೋಡ್ತಾ ಇರ್ತೀರಾ. आगे में बच्चों ने देखा एक चिंगारी से कितनी लड़ाई लगी थी। एक दो को डराते रहते कि ऐसा करो नहीं तो हमें ये बॉम्ब हाथ में उठाना पड़े. ಮೊದಲು ಸಹ ಮಕ್ಕಳು ನೋಡಿದ್ರು ಯಾವ ರೀತಿ ಬೆಂಕಿ ಹತ್ಕೊಳತ್ತೆ ಅಂತ, ಯುದ್ಧ ಆಯಿತು ಅಂತ. ಒಬ್ಬರು ಇನ್ನೊಬ್ಬರಿಗೆ ಭಯಪಡಿಸ್ತಿರ್ತಾರೆ. ಈ ರೀತಿ ಮಾಡಿ ಇಲ್ಲ ಅಂದರೆ ಕೈಯಲ್ಲಿ ಬಾಂಬನ್ನು ತಗೋಬೇಕಾಗತ್ತೆ. मौत सामने आ जाता तो फिर बनाने के सिवाय रह नहीं पाएंगे. ಮೃತ್ಯು ಹತ್ರ ಬಂದಂಗೆ ಮಾಡದೆ ಅವರು ಇರೋದಕ್ಕೆ ಸಾಧ್ಯನೇ ಇಲ್ಲ. आगे भी लड़ाई लगी थी तो बॉम्ब्स लगा दिए, बावी थी अभी तो हजारों बॉम्ब्स. ಮೊದಲು ಯುದ್ಧ ಆಗಿತ್ತು, ಬಾಂಬ್ಸ್ ಅನ್ನ ಹಾಕಿದ್ರು. ಡ್ರಾಮಾನೇ ಆ ರೀತಿ ಇದೆ. ಈಗಂತೂ ಸಾವಿರಾರು ಬಾಂಬ್ಸ್ ಇದಾವಲ್ಲ. तुम बच्चों को ये जरूर समझाना है, अभी बाबा आया है सबको वापस ले जाने. सब पुकार रहे हैं ए पतित पावन आओ. ತಾವು ಮಕ್ಕಳು ಇದನ್ನ ತಿಳಿಸ್ಬೇಕು. ತಂದೆ ಬಂದಿದ್ದಾರೆ ಎಲ್ಲರನ್ನ ವಾಪಸ್ಸು ಕರ್ಕೊಂಡು ಹೋಗೋಕ್ಕೋಸ್ಕರ. ಎಲ್ಲರೂ ಕರೀತಿರ್ತಾರೆ ಏ ಪತಿತ ಪಾವನ ಬನ್ನಿ. इस चीचे दुनिया से हमको पावन दुनिया में ले चलो. तुम बच्चे जानते हो पावन दुनिया ही दो है, ಮುಕ್ತಿ और ಜೀವನ. ಈ ಕೊಳಕಿನ ಪ್ರಪಂಚದಿಂದ ನಾವು ಪಾವನ ಪ್ರಪಂಚದ ಕಡೆ ಹೋಗ್ಬೇಕು. ತಾವು ಮಕ್ಕಳು ಅರ್ಥ ಮಾಡ್ಕೊಂಡಿದ್ದೀರಾ, ಪಾವನ ಪ್ರಪಂಚ ಎರಡೇ, ಒಂದು ಮುಕ್ತಿ, ಎರಡನೇದು ಜೀವನ್ ಮುಕ್ತಿ. सबकी आत्माएं पवित्र बन जीवन मुक्ति धाम चली जाएंगी, ये दुख धाम विनाश हो जाएगा जिसको मृत्यु लोक कहा जाता है. ಎಲ್ಲ ಆತ್ಮಗಳು ಪಾವನರಾಗಿ ಮುಕ್ತಿಧಾಮದ ಕಡೆಗೆ ಹೋಗ್ತಾರೆ. ಇದಂತೂ ದುಃಖಧಾಮ ವಿನಾಶ ಆಗಲೇಬೇಕು. ಇದಕ್ಕೆ ಮೃತ್ಯು ಲೋಕ ಅಂತಾನೂ ಹೇಳಬಹುದಾಗಿದೆ. पहले अमर लोक था, फिर चक्कर लगाए अब मृत्यु लोक में आए हो, फिर अमर लोक की स्थापना होती. ಮೊದಲು ಅಮರ ಲೋಕ ಇತ್ತು, ಮತ್ತೆ ಚಕ್ರವನ್ನ ತಿರುಗುತ್ತಾ ಈಗ ಮೃತ್ಯು ಲೋಕದ ಕಡೆಗೆ ಬಂದಿದೆ. ಮತ್ತೆ ಅಮರ ಲೋಕದ ಸ್ಥಾಪನೆಯಾಗುತ್ತೆ. वहां अकाले मृत्यु कोई होती नहीं, इसलिए उसको अमरलोक कहा जाता. शास्त्रों में भी बल अक्षर है परंतु यथार्थ रीति कोई भी समझते नहीं. ಅಲ್ಲಿ ಅಕಾಲೆ ಮೃತ್ಯು ಆಗೋದೇ ಇಲ್ಲ, ಅದಕ್ಕೆ ಅದನ್ನು ಅಮರಲೋಕ ಅಂತಾರೆ. ಶಾಸ್ತ್ರಗಳಲ್ಲಿ ಬರೀ ಅಕ್ಷರ ಇದೆ, ಆದರೆ ಯಥಾರ್ಥವಾದ ರೀತಿಯಲ್ಲಿ ಯಾರೂ ಅರ್ಥ ಮಾಡ್ಕೊಂಡಿಲ್ಲ. ये भी तुम जानते हो अब बाबा आया है, मृत्यु लोक का विनाश जरूर होना है. ಇದು ಸಹ ತಮಗೆ ಗೊತ್ತಾಗಿದೆ, ಬಾಬಾ ಬಂದಿದ್ದಾರೆ, ಮೃತ್ಯು ಲೋಕದ ವಿನಾಶ ಆಗಲೇಬೇಕು. ये 100% है, बाबा समझा रहे अपनी आत्मा को योग बल से पवित्र बनाओ. ಇದಂತೂ 100% ಆಗಿದೆ. ಬಾಬಾ ತಿಳಿಸಿದರೆ ತಮ್ಮನ್ನ ತಾವು ಆತ್ಮ ಅಂತ ತಿಳಿದು ಯೋಗ ಬಲದಿಂದ ಪವಿತ್ರರಾಗಿ ಮಾಡಿಕೊಳ್ಳಿ. मुझे याद करो तो विकर्म विनाश हो जाए, परंतु ये भी बच्चे याद नहीं कर सकते. ನನ್ನನ್ನು ನೆನಪು ಮಾಡಿದಾಗ ವಿಕರ್ಮಗಳು ವಿನಾಶ ಆಗುತ್ತೆ, ಆದರೆ ಮಕ್ಕಳು ನೆನಪು ಮಾಡೋದೇ ಇಲ್ಲ. बाप से वर्षा अथवा राजाई लेने में मेहनत तो चाहिए, जितना हो सके याद में रहना. ತಂದೆಯಿಂದ ಆಸ್ತಿ ಪಡೆಯೋದು ಅಥವಾ ರಾಜ್ಯ ಭಾಗ್ಯವನ್ನು ಪಡೆಯುವ ಶ್ರಮ ಅವಶ್ಯಕತೆ ಇದೆ. ಎಷ್ಟಾದರೆ ಅಷ್ಟು ನೆನಪು ಮಾಡ್ತಾ ಇರಿ. अपने को देखना है कितना समय हम याद में रहते और कितनों को याद दिलाते. ತಮ್ಮನ್ನ ತಾವು ನೋಡ್ತಿರ್ಬೋದು, ನಾವು ಎಷ್ಟು ಸಮಯ ನೆನಪಿನಲ್ಲಿ ಇಟ್ಕೊಂತೀವಿ, ಎಷ್ಟು ಜನರಿಗೆ ನೆನಪನ್ನ ಕೊಡಿಸ್ತಾ ಇರ್ತೀವಿ. मनमनाभो इसको मंत्र में नहीं कहा जाता, ये बाबा की याद है, देह अभिमान को छोड़ देना. ಮನ್ಮನಾಭವ ಇದಕ್ಕೆ ಮಂತ್ರ ಅಂತಾನೂ ಹೇಳಕ್ಕಾಗಲ್ಲ. ತಂದೆಯನ್ನ ನೆನಪು ಮಾಡಿ ದೇಹದ ಅಭಿಮಾನವನ್ನ ಬಿಡಿ. तुम आत्मा हो, ये तुम्हारा रथ है, इससे तुम कितना काम करते हो. सतयुग में तुम देवी देवता बन कैसे राज्य करते हो, फिर तुम यही अनुभव पाएंगे. ತಾವು ಆತ್ಮರಾಗಿದ್ದೀರಾ, ಇದು ತಮ್ಮ ರಥ, ಇದರಲ್ಲಿ ಎಷ್ಟು ಕೆಲಸ ಮಾಡಬೇಕಾಗತ್ತೆ. ಸತ್ಯುಗದಲ್ಲಿ
ದೇವಿ ದೇವತೆ ಯಾವ ರೀತಿ ರಾಜ್ಯವನ್ನ ಮಾಡ್ತೀರಾ, ಮತ್ತೆ ತಾವು ಇದೇ ಅನುಭವವನ್ನ ಪಡಿತೀರಾ. उस समय तो प्रैक्टिकल में आत्मा अभिमानी रहते, आत्मा कहेंगी हमारा ये शरीर बूढ़ा हुआ, ये छोड़ा नया लेंगे. ಆ ಸಮಯದಲ್ಲಿ ಪ್ರಾಕ್ಟಿಕಲ್ ಆತ್ಮ ಅಭಿಮಾನಿ ಆಗಿರ್ತೀರ. ಆತ್ಮನೇ ಅನ್ನತ್ತೆ ಈ ದೇಹ ಈಗ ಹಳೆಯದಾಗ್ಬಿಟ್ಟಿದೆ, ಇದನ್ನ ಬಿಟ್ಟು ಹೊಸದನ್ನ ಪಡೆಯೋಣ. दुख की बात नहीं, यहाँ तो शरीर ना छूटे उसके लिए कितना डॉक्टर्स की दवाई आदि की मेहनत करते. ದುಃಖದ ವಿಷಯನೇ ಇಲ್ಲ. ಇಲ್ಲಿ ದೇಹವನ್ನ ಬಿಡಕ್ಕೋಸ್ಕರ ಮಾನವ ಡಾಕ್ಟರಿನ ಔಷಧಿ ಪಡೆದು ಎಷ್ಟು ಶ್ರಮ ಮಾಡ್ತಿರ್ತಾರೆ. तुम बच्चों को बीमारी आदि में भी पुराने शरीर से कभी तंग नहीं होना, क्योंकि तुम समझते हो इस शरीर में जी करके बाबा से वर्षा पाना है. ತಾವು ಮಕ್ಕಳು ಅನಾರೋಗ್ಯದಲ್ಲಿದ್ದಾಗ ಈ ಹಳೆ ದೇಹದಿಂದ ಬೇಜಾರು ಪಡಬಾರದು. ಯಾಕೆಂದರೆ ತಮಗೆ ಗೊತ್ತಾಗಿದೆ ಈ ದೇಹದಿಂದಲೇ ತಾವು ತಂದೆಯಿಂದ ಆಸ್ತಿ ಪಡಿಬೇಕಾಗಿದೆ. ಶಿವ ಬಾಬಾ ಕಿ ಯಾದ್ ಸೇ ಹಿ ಪವಿತ್ರ ಬನ್ ಜಾಯೆಂಗೆ, ಯೇ ಮೆಹನತ್ ಐನ. ಶಿವ ಬಾಬುವರ ನೆನಪಿನಿಂದ ನಾವು ಪವಿತ್ರ ಆಗ್ತೀವಿ, ಇದೇ ಶ್ರಮ ಅಲ್ವಾ. ಪರಂತು ಪಹಲೆ ತೋ ಆತ್ಮಾ ಕೋ ಜಾನಾ ಪಡೆ, ಮುಖ್ಯ ತುಮಾರಿ ಹೈ ಹಿ ಯಾದ್ ಕಿ ಯಾದ್. ಆದರೆ ಮೊದಲು ಆತ್ಮವನ್ನ ಅರ್ಥ ಮಾಡ್ಕೋಬೇಕು. ತಮ್ಮ ಮೊದಲನೇದು ಮುಖ್ಯವಾದದ್ದು ನೆನಪಿನ ಯಾತ್ರೆ. याद में रहते रहते फिर हम चले जाएंगे मूल वतन, यहाँ के हम निवासी हैं, वही हमारा ಶಾಂತಿಧಾಮ है. ನೆನಪು ಮಾಡ್ತಾ ಮಾಡ್ತಾ ನಾವು ಮೂಲವತನವನ್ನ ಸೇರ್ತೀವಿ. ಅಲ್ಲಿ ಅದೇ ನಮ್ಮ ನಿವಾಸ ಸ್ಥಾನ, ಅದೇ ನಮ್ಮ ಶಾಂತಿಧಾಮ ಆಗಿದೆ. शांतिधाम सुखधाम को तुम ही जानते हो और याद करते हो और कोई नहीं जानता. ಶಾಂತಿಧಾಮ ಮತ್ತೆ ಸುಖಧಾಮವನ್ನ ತಾವೇ ನೆನಪು ಮಾಡ್ತೀರಾ, ಅರ್ಥ ಮಾಡ್ಕೊಂಡಿದ್ದೀರಾ, ಬೇರೆ ಯಾರಿಗೂ ಅರಿವಿಲ್ಲ. जिन्होंने कल्प पहले बाबा से वर्षा लिया वही लेंगे. ಯಾರು ಕಲ್ಪದ ಹಿಂದೆ ತಂದೆಯಿಂದ ಆಸ್ತಿ ಪಡೆದ್ರು ಅವರೇ ಪಡೀತಾರೆ. मुख्य है ही याद की यात्रा. भक्ति मार्ग की यात्रा ही अब खत्म होनी है, भक्ति मार्ग की खलास हो जाए. ಮುಖ್ಯವಾದದ್ದು ನೆನಪಿನ ಯಾತ್ರೆ. ಭಕ್ತಿ ಮಾರ್ಗದ ಯಾತ್ರೆಗಳೆಲ್ಲ ಸಮಾಪ್ತಿ ಆಗತ್ತೆ, ಭಕ್ತಿ ಮಾರ್ಗನೇ ಸಮಾಪ್ತಿ ಆಗ್ಬಿಡತ್ತೆ. भक्ति मार्ग क्या है, जब ज्ञान हो तब तो समझे, समझते हैं भक्ति से भगवान मिलेगा. ಭಕ್ತಿ ಮಾರ್ಗ ಅಂದ್ರೆ ಏನು, ಯಾವಾಗ ಜ್ಞಾನ ಸಿಗತ್ತೆ ಆವಾಗ ಅರ್ಥ ಆಗತ್ತೆ, ತಿಳ್ಕೊಂತಾರೆ, ಭಕ್ತಿಯಿಂದ ಭಗವಂತ ಸಿಗ್ತಾರೆ. भक्ति का फल क्या देंगे कुछ भी पता नहीं. अब तुम बच्चे अब समझ गए हो, बाप बच्चों को जरूर स्वर्ग की बादशाही का ही वर्षावे. ಭಕ್ತಿಯ ಫಲ ಏನು ಏನು ಗೊತ್ತಿಲ್ಲ. ಈಗ ಮಕ್ಕಳಿಗೆ ಅರಿವಾಗಿದೆ, ತಂದೆ ಮಕ್ಕಳಿಗೆ ಸ್ವರ್ಗದ ರಾಜ್ಯ ಭಾಗ್ಯದ ಆಸ್ತಿಯನ್ನ ನೀಡ್ತಾ ಇದ್ದಾರೆ. सबको वर्षा दिया था, यथा राजा रानी तथा प्रजा सब स्वर्गवासी थे. बाबा कहते 5000 वर्ष पहले भी तुमको स्वर्गवासी बनाया था. ಎಲ್ಲರಿಗೂ ಆಸ್ತಿಯನ್ನ ಕೊಟ್ಟಿದ್ವಿ. ಯಥಾ ರಾಜ ರಾಣಿ ತಥಾ ಪ್ರಜಾ, ಎಲ್ಲರೂ ಸ್ವರ್ಗವಾಸಿ ಆಗಿದ್ರು. ಬಾಬಾ ಅಂತಾರೆ 5000 ವರ್ಷದ ಹಿಂದೆ ನಿಮಗೆ ಸ್ವರ್ಗವಾಸಿಯಾಗಿ ಮಾಡಲಾಗಿತ್ತು. अब फिर तुमको बनाता हूँ, फिर तुम ऐसे 84 जन्म लेंगे. ಈಗ ಮತ್ತೆ ನಾನು ತಮ್ಮನ್ನ ಆ ರೀತಿ ಮಾಡ್ತೀನಿ, ಮತ್ತೆ ತಾವು 84 ಜನ್ಮವನ್ನ ಪಡಿತೀರಾ. ये बुद्धि में याद रखना चाहिए, भूलना नहीं चाहिए. जो नॉलेज सृष्टि के आदि मध्य अंत की बाबा के पास है, वो बच्चों की बुद्धि में टपकती है. ಬುದ್ಧಿಯಲ್ಲಿ ಇದನ್ನ ನೆನಪಿಟ್ಕೋಬೇಕು, ಮರಿಬೋರದಾಗಿದೆ. ಯಾವ ಒಂದು ಜ್ಞಾನ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ್ದು ಬಾಬೂರ ಹತ್ರ ಇದೆಯೋ ಅದು ಮಕ್ಕಳ ಬುದ್ಧಿಯಲ್ಲೂ ನೆನಪಿಗೆ ಬರ್ತಾ ಇರಬೇಕಾಗಿದೆ. अब कैसे 84 जन्म लेते, अब फिर बाबा से वर्षा लेते. अनेक बार बाबा से वर्षा लिया. बाबा कहते जैसे लिया था फिर लो. ನಾವೇ 84 ಜನ್ಮವನ್ನ ಪಡೆದಿದ್ವಿ, ಈಗ ಮತ್ತೆ ತಂದೆಯಿಂದ ಆಸ್ತಿ ಪಡಿತಾ ಇದ್ವಿ. ಅನೇಕ ಸಲ ತಂದೆಯಿಂದ ಆಸ್ತಿ ಸಿಕ್ಕಿತ್ತು. ಬಾಬಾ ಅಂತಾರೆ ಯಾವ ರೀತಿ ಪಡೆದಿದ್ರೋ ಅದೇ ರೀತಿ ಈಗ ಪಡೆಯಿರಿ. ಬಾಬಾ
पढ़ाते रहते, दैवी गुण धारण करने के लिए भी सावधानी मिलती रहती. ಬಾಬಾ ಎಲ್ಲರಿಗೂ ಓದಿಸ್ತಾ ಇರ್ತಾರೆ. ದೈವಿ ಗುಣ ಧಾರಣೆ ಮಾಡಕ್ಕೋಸ್ಕರ ಎಚ್ಚರಿಕೆನೂ ಸಿಗ್ತಾ ಇರುತ್ತೆ. अपनी जांच करने के लिए साक्षी हो देखना चाहिए. कहाँ तक हम पुरुषार्थ करते. कोई समझते हम बहुत अच्छा पुरुषार्थ कर रहे. ಚೆಕ್ ಮಾಡಕ್ಕೋಸ್ಕರ ಸಾಕ್ಷಿಯಾಗಿದ್ದು ತಮ್ಮನ್ನ ತಾವು ನೋಡ್ಕೋಬೇಕು. ನಾನು ಎಲ್ಲಿವರೆಗೂ ಪುರುಷಾರ್ಥ ಮಾಡಿದ್ದೀನಿ. ಕೆಲವರು ಅನ್ಕೊಂತಾರೆ ನಾನಂತೂ ತುಂಬಾ ಚೆನ್ನಾಗಿ ಪುರುಷಾರ್ಥ ಮಾಡ್ತಿದ್ದೀನಿ. प्रदर्शनी आदि का प्रबंध कराता रहता हूँ ताकि सबको मालूम पड़ जाए भगवान बाप आया है. ಪ್ರದರ್ಶನಿ ಇವೆಲ್ಲ ಪ್ರಬಂಧವನ್ನ ರಚನೆ ಮಾಡ್ತಾ ಇರ್ತೀವಿ. ಯಾಕೆಂದರೆ ಎಲ್ಲರಿಗೂ ಗೊತ್ತಾಗಬೇಕಲ್ಲ ತಂದೆ ಬಂದಿದ್ದಾರೆ. मनुष्य बेचारे सब घोर अंधेरे में सोए हैं. ज्ञान का किसको पता ही नहीं, तो जरूर भक्ति को ऊंची समझेंगे ना. ಮನುಷ್ಯ ಪಾಪ ಅಂಧಕಾರದಲ್ಲಿ ನಿದ್ದೆ ಮಾಡ್ತಾ ಇದ್ದಾರೆ. ಜ್ಞಾನದ ಅರಿವೇ ಇಲ್ಲ ಅಂದಮೇಲೆ ಭಕ್ತಿಯನ್ನೇ ಉತ್ತಮ ಅಂತ ತಿಳ್ಕೊಂತಾರಲ್ಲ. आगे तुम्हारे में भी कोई ज्ञान था क्या? अभी तुमको मालूम पड़ता. ज्ञान का सागर बाबा है, वही भक्ति का फल देंगे. जिसने जास्ती भक्ति की है उसको जास्ती फल मिलता. ಮೊದಲು ನಿಮ್ಮಲ್ಲೂ ಜ್ಞಾನ ಇತ್ತೇನು? ಈಗ ತಮಗೆ ಅರಿವಾಗಿದೆ. ಜ್ಞಾನ ಸಾಗರ ತಂದೆ ಆಗಿದ್ದರೆ ಅವರೇ ಭಕ್ತಿಯ ಫಲವನ್ನ ಕೊಡ್ತಾರೆ. ಅವರೇ ಜಾಸ್ತಿ ಭಕ್ತಿ ಮಾಡಿದ್ರು, ಈಗ ಅವರಿಗೆ ಜಾಸ್ತಿ ಫಲ ಸಿಗತ್ತೆ. ಅಂದ್ರೆ ಯಾರು ಜಾಸ್ತಿ ಭಕ್ತಿ ಮಾಡ್ತಾರೆ ಅವರಿಗೆ ಜಾಸ್ತಿ ಫಲನೂ ಸಿಗತ್ತೆ. वही अच्छी रीति पढ़ते ऊंच पद पाने के लिए ये कितनी मीठी मीठी बातें है ना. ಅವರೇ ಚೆನ್ನಾಗಿ ಓದಿ ಉನ್ನತವಾದ ಪದವಿಯನ್ನ ಪಡೀತಾರೆ. ಇವೆಲ್ಲ ಎಷ್ಟು ಉತ್ತಮವಾದ ಮಧುರವಾದ ಮಾತುಗಳಾಗಿದೆ ಅಲ್ಲ. बूढ़ियों आदि के लिए बहुत सहज कर समझाते. अपने को आत्म समझ बाबा को याद करो. ವೃದ್ಧರಿಗೆ ಇನ್ನೂ ಸಹಜವಾಗಿ ತಿಳಿಸಲಾಗುತ್ತೆ. ತಮ್ಮನ್ನ ತಾವು ಆತ್ಮ ಅಂತ ಗುರುತಿಸಿ ತಂದೆಯನ್ನ ನೆನಪು ಮಾಡಿ. ऊंचते ऊंच भगवान शिव है. शिव परमात्मा है नमः कहा जाता. वो कहते मामी कब याद करो तो तुम्हारे विकर्म विनाश हो जाए. ಶ್ರೇಷ್ಠಕ್ಕಿಂತ ಶ್ರೇಷ್ಠ ಶಿವ ಭಗವಂತನ ಮಹಾವಾಕ್ಯ. ಶಿವ ಪರಮಾತ್ಮಾಯ ನಮಃ ಅಂತೀವಿ. ಅವರೇ ಹೇಳ್ತಾರೆ ನನ್ನ ಒಬ್ಬನನ್ನ ನೆನಪು ಮಾಡಿದಾಗ ತಮ್ಮ ವಿಕರ್ಮಗಳು ಭಸ್ಮ ಆಗತ್ತೆ ಅಷ್ಟೇ. और कोई तकलीफ नहीं देंगे. आगे चल शिव बाबा को भी याद करने लग पड़ेंगे. ಬೇರೆ ಯಾವ ಶ್ರಮವನ್ನು ನೀಡಲ್ಲ. ಇನ್ನು ಮುಂದೆ ಹೋಗ್ತಾ ಹೋಗ್ತಾ ತಂದೆಯನ್ನ ನೆನಪು ಮಾಡೋದ್ರಲ್ಲಿ ತೊಡಗಿರ್ತಾರೆ. वर्षा तो लेना है. जीते जी बाबा से वर्षा लेकर छोड़ेंगे. शिव की याद में शरीर छोड़ देते तो वो फिर संस्कार ले जाते. ಆಸ್ತಿಯಂತೂ ಪಡೀಲೇಬೇಕಾಗಿದೆ. ಬದುಕಿದ್ದಂಗೆ ತಂದೆಯಿಂದ ಆಸ್ತಿಯನ್ನ ಪಡಿಬೇಕು, ಪಡೆದೇ ಬಿಡಬೇಕಾಗಿದೆ. ತಂದೆಯ ನೆನಪಿನಿಂದ ಶರೀರವನ್ನ ಬಿಡ್ತಾರೆ ಅಂದಮೇಲೆ ಸಂಸ್ಕಾರನು ಅದೇ ರೀತಿ ತಕೊಂಡು ಹೋಗ್ತಾರೆ. स्वर्ग में जरूर आएंगे. जितना योग उतना फल मिलेगा. मूल बात है चलते फिरते जितना हो सके याद में रहे. ಸ್ವರ್ಗದಲ್ಲಂತೂ ಬಂದೇ ಬರ್ತಾರೆ. ಎಷ್ಟು ಯೋಗ ಮಾಡ್ತೀವಿ ಅಷ್ಟು ಫಲ ಸಿಗುತ್ತೆ. ಮುಖ್ಯವಾದ ಮಾತು ನಡೀತಾ ಓಡಾಡ್ತಾ ಎಷ್ಟಾದ್ರೆ ಅಷ್ಟು ನೆನಪಿನಲ್ಲಿ ಇರಬೇಕು. अपने सिर से बोझ उतारना सिर्फ याद चाहिए और कोई तकलीफ बाप नहीं देते. ತಮ್ಮ ತಲೆ ಮೇಲೆ ಇರುವ ಭಾರವನ್ನ ಇಳಿಸಬೇಕು ಅಷ್ಟೇ. ನೆನಪಿನಲ್ಲಿದ್ರೆ ಸಾಕು. ಇನ್ನು ಯಾವುದೇ ಶ್ರಮ ತಂದೆ ಮಕ್ಕಳಿಗೆ ನೀಡೋದಿಲ್ಲ. जानते हैं आधा कल्प से बच्चों ने तकलीफ देखी इसलिए अभी आया हूँ तुमको सहज रास्ता बताने. वर्षा देने का बाप को सिर्फ याद करो. ತಂದೆ ಅಂತಾರೆ ನನಗೆ ಗೊತ್ತಿದೆ ಅರ್ಧ ಕಲ್ಪ ಮಕ್ಕಳು ಬಹಳ ಶ್ರಮವನ್ನ ನೋಡಿದ್ದೀರ, ಅದಕ್ಕೋಸ್ಕರ ನಾನು ಬಂದಿದ್ದೀನಿ. ತಮಗೆ ಸಹಜವಾದ ಮಾರ್ಗವನ್ನು ತೋರಿಸ್ತಾ ಇದ್ದೀನಿ. ಆಸ್ತಿಯನ್ನು ಪಡೀರಿ, ಇನ್ನೇನೂ ಇಲ್ಲ, ತಂದೆಯನ್ನು ನೆನಪು ಮಾಡಿ.
बल याद तो आगे भी करते थे परंतु कोई ज्ञान नहीं था। अभी बाबा ने ज्ञान दिया। इस रीति मुझे याद करने से तुम्हारे विकर्म विनाश। ಮೊದಲು ನೆನಪು ಮಾಡ್ತಿದ್ವಿ, ಆದರೆ ಜ್ಞಾನ ಇರಲಿಲ್ವಲ್ಲ. ಈಗ ಬಾಬಾ ಜ್ಞಾನವನ್ನ ನೀಡ್ತಾರೆ. ಈ ವಿಧಾನದಿಂದ ನನ್ನನ್ನು ನೆನಪು ಮಾಡಿದಾಗ ತಮ್ಮ ವಿಕರ್ಮಗಳು ವಿನಾಶ ಆಗುತ್ತೆ. बल शिव की भक्ति तो दुनिया में बहुत करते, बहुत याद करते, परंतु पहचान नहीं. इस समय बाबा खुद आकर पहचान देते कि मुझे याद करो. ಬಲೆ ಶಿವನ ಭಕ್ತಿಯನ್ನ ಪ್ರಪಂಚದಲ್ಲಿ ಬಹಳಷ್ಟು ಜನ ಮಾಡ್ತಾರೆ, ಬಹಳಷ್ಟು ನೆನಪು ಮಾಡ್ತಾರೆ, ಆದರೆ ಪರಿಚಯ ಇಲ್ವಲ್ಲ. ಈ ಸಮಯದಲ್ಲಿ ಬಾಬಾ ಸ್ವಯಂ ಬಂದು ಪರಿಚಯವನ್ನ ನೀಡ್ತಾರೆ. ನನ್ನನ್ನು ನೆನಪು ಮಾಡಿ. अभी तुम समझते हो, हम अच्छी रीति जानते. तुम कहेंगे हम जाते हैं बाप दादा के पास. ಈಗಂತೂ ತಾವು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. ತಾವೇ ಅಂತೀರಾ ನಾವು ಬಾಪ್ ದಾದಾ ಹತ್ರ ಹೋಗ್ತಿದ್ದೀವಿ. बाबा ने ये भागीरथ लिया. भागीरथ की मशहूर है ज्ञान द्वारा वै ज्ञान सुरत. ಬಾಬಾ ಭಾಗೀರಥವನ್ನ ತಗೊಂಡಿದ್ದಾರೆ. ಭಾಗೀರಥ ಬಹಳ ಪ್ರಸಿದ್ಧಿಯನ್ನ ಚೆಂದಿದೆ. ಇವರ ಮುಖಾಂತರ ಜ್ಞಾನವನ್ನ ತಿಳಿಸ್ತಾ ಇರ್ತಾರೆ. ये भी ड्रामा में पार्ट है. कलब कलब इस भाग्यशाली रथ पर आते हैं. ಇದು ಸಹ ಡ್ರಾಮಾದಲ್ಲಿ ಪಾರ್ಟ್ ಇದೆ. ಕಲ್ಪ ಕಲ್ಪ ಈ ಭಾಗ್ಯಶಾಲಿ ರಥದಲ್ಲಿ ಬರ್ತಾರೆ. तुम जानते हो कि ये वही जिसको श्याम सुंदर कहते. ये भी तुम समझते हो. मनुष्यों ने सिर्फ अर्जुन नाम रख दिया. ಇದು ಅರಿವಾಗಿರಬಹುದು. ಅವರಿಗೆ ನಾವು ಶ್ಯಾಮ ಸುಂದರ ಅಂತೀವಿ. ಇದನ್ನ ತಾವು ಅರ್ಥ ಮಾಡ್ಕೊಂತೀರಲ್ಲ. ಮನುಷ್ಯರು ಅವರಿಗೆ ಅರ್ಜುನ ಅಂತ ಹೆಸರನ್ನ ಇಟ್ಟಿದ್ದಾರೆ. अभी बाप यथार्थ रीति समझाते. विष्णु सो ब्रह्मा, ब्रह्मा सो विष्णु कैसे बनते. बच्चों में अभी समझ है. हमारी ब्रह्मपुरी के फिर विष्णुपुरी के बनेंगे. ಈಗ ತಂದೆ ಯಥಾರ್ಥವಾದ ರೀತಿಯಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಬ್ರಹ್ಮನೇ ವಿಷ್ಣು, ವಿಷ್ಣುನೇ ಬ್ರಹ್ಮ ಯಾವ ರೀತಿ ಆಗ್ತಾರೆ. ಮಕ್ಕಳಿಗೂ ಅರಿವಾಗಿದೆ. ಈಗ ನಾವು ಬ್ರಹ್ಮಪುರಿ ಮತ್ತೆ ವಿಷ್ಣುಪುರಿ ಮಕ್ಕಳಾಗ್ತೀವಿ. विष्णुपुरी से ब्रह्मपुरी में आने में 84 जन्म लगेंगे. ये भी अनेक बार समझाया है, जो फिर से सुनते हैं. ವಿಷ್ಣುಪುರಿಯಿಂದ ಬ್ರಹ್ಮಪುರಿಗೆ ಬರೋದಕ್ಕೆ 84 ಜನ್ಮವನ್ನು ಪಡಿಬೇಕಾಗುತ್ತೆ. ಇದನ್ನ ಎಷ್ಟೋ ಸಲ ತಿಳಿಸಲಾಗಿದೆ. ಈಗ ಮತ್ತೆ ತಿಳಿಸ್ತಾ ಇದ್ದಾರೆ. आत्मा को अब बाबा कहते सिर्फ मामे कम याद करो तो तुम्हारा विकर्म विनाश होंगे. इसलिए तुमको ಖುಷಿ भी रहती है. ಆತ್ಮಕ್ಕೆ ಈಗ ತಂದೆ ತಿಳಿಸ್ತಾರೆ, ನನ್ನ ಒಬ್ಬನನ್ನ ನೆನಪು ಮಾಡಿ, ಆಗ ನಿಮ್ಮ ವಿಕರ್ಮಗಳು ವಿನಾಶ ಆಗತ್ತೆ. ಅದಕ್ಕೋಸ್ಕರ ಖುಷಿನೂ ಬೇಕಲ್ಲ. ये एक अंतिम जन्म पवित्र बनने से हम पवित्र दुनिया के मालिक बनेंगे. तो क्यों ना पवित्र बने. ಈ ಒಂದು ಅಂತಿಮ ಜನ್ಮ ನಾವು ಪವಿತ್ರರಾದಾಗ ನಾವು ಪವಿತ್ರ ಪ್ರಪಂಚದ ಮಾಲೀಕರಾಗ್ತೀವಿ. ಅಂದ ಮೇಲೆ ಯಾಕೆ ಪವಿತ್ರ ಆಗಬಾರದು. हम एक बाबा के बच्चे ब्रह्म कुमार कुमारी है. फिर भी यही जिस्मानी वृत्ति बदलने में टाइम लगता. ನಾವು ಒಬ್ಬ ತಂದೆಯ ಸಂತಾನ ಬ್ರಹ್ಮ ಕುಮಾರ್ ಕುಮಾರಿ ಆಗಿದೆ. ಮತ್ತೆ ಈ ದೈಹಿಕ ವೃತ್ತಿಯನ್ನ ಪರಿವರ್ತನೆ ಮಾಡೋದ್ರಲ್ಲೇ समय हिड़सते. धीरे धीरे पिछाड़ी में कर्मातीत अवस्था होना. इस समय किसकी कर्मातीत अवस्था होना असंभव. ಮೆಲ್ಲ ಮೆಲ್ಲಗೆ ಅಂತ್ಯದಲ್ಲಿ ಕರ್ಮಾತೀತ ಸ್ಥಿತಿ ಆಗುತ್ತೆ. ಈ ಸಮಯದಲ್ಲಿ ಯಾರಿಗೂ ಕರ್ಮಾತೀತ ಸ್ಥಿತಿಯನ್ನ ಪಡೆಯೋದು ಅಸಂಭವ ಆಗಿದೆ. कर्मातीत अवस्था हो जाए फिर तो ये शरीर भी ना रहे, इसको छोड़ना पड़े. ಕರ್ಮಾತೀತ ಸ್ಥಿತಿ ಆಗ್ಬಿಟ್ರೆ ಮತ್ತೆ ಈ ದೇಹವನ್ನು ಬಿಡಬೇಕಾಗುತ್ತೆ. ಅಂದರೆ ಇದನ್ನು ಬಿಡಬೇಕು. ಲಡಾಯಿ ಲಗ್ ಜಾಯೆ ಏಕ್ ಶಿವ ಬಾಬಾ ಕಿ ಯಾದ್ ರಹೆ ಇಸ್ಮೇ ಮೆಹನತ್. ಯುದ್ಧನೂ ಆರಂಭ ಆಗಬೇಕು, ತಂದೆಯ ನೆನಪಿನಲ್ಲೂ ಇರಬೇಕು, ಇದರಲ್ಲೇ ಶ್ರಮ ಇದೆ. अच्छा मीठे मीठे सिखिलदे बच्चों प्रति माता पिता बाप दादा का याद प्यार और गुड मॉर्निंग.
रूहानी बाप की रूहानी बच्चों को नमस्ते। हम रूहानी बच्चों की रूहानी माता पिता बाप दादा को याद प्यार गुड मॉर्निंग और नमस्ते। धारणेಗೋಸ್ಕರ मुख्य सार, साक्षी हो अपने को देखना है कि हम कहाँ तक पुरुषार्थ करते, चलते फिरते कर्म करते, कितना समय बाबा की याद में रहते। ಮೊದಲನೇದು ಸಾಕ್ಷಿಯಾಗಿದ್ದು ತಮ್ಮನ್ನು ತಾವು ನೋಡ್ಕೋಬೇಕು. ನಾವು ಎಲ್ಲಿವರೆಗೂ ತಂದೆಯನ್ನ ನೆನಪು ಮಾಡುವ ಪುರುಷಾರ್ಥ ಮಾಡ್ತಿದ್ವಿ, ನಡೀತಾ ಓಡಾಡ್ತಾ ಕರ್ಮವನ್ನ ಮಾಡ್ತಾ ಎಷ್ಟು ಸಮಯ ತಂದೆಯ ನೆನಪು ಇರುತ್ತೆ. ಎರಡನೇದು, ಈ ಶರೀರ से कभी भी तंग नहीं होना, इस शरीर में ही जीते जी बाबा के वर्षा पाना है. ಈ ಶರೀರದಿಂದ ಎಂದು ಬೇಜಾರು ಪಡಬಾರದಾಗಿದೆ. ಈ ಶರೀರದಿಂದ ನಾವು ತಂದೆಯಿಂದ ಆಸ್ತಿಯನ್ನ ಪಡೆಯಬೇಕು. स्वर्गवासी बनने के लिए इस लाइफ में पूरा स्टडी करनी. ಸ್ವರ್ಗವಾಸಿ ಆಗಕ್ಕೋಸ್ಕರ ಈ ಜೀವನದಲ್ಲಿ ಸಂಪೂರ್ಣ ಸ್ಟಡಿ ಮಾಡಬೇಕಾಗಿದೆ. वरदान, त्रिकालदर्शी और साक्षी दृष्टा बन हर कर्म करने कर्म बंधन स्थिति के अनुभव द्वारा दृष्टांत रूप भव. त्रिकालदर्शी और साक्षी दृष्टा बन हर कर्म करते कर्म बंधन मुक्त स्थिति के अनुभव द्वारा दृष्टांत रूप भव. ತ್ರಿಕಾಲದರ್ಶಿ ಮತ್ತೆ ಸಾಕ್ಷಿ ದೃಷ್ಟವನ್ನ ಮಾಡಿಕೊಂಡು ಪ್ರತಿ ಕರ್ಮದಿಂದ ಬಂಧನ ಮುಕ್ತ ಸ್ಥಿತಿಯ ಅನುಭವವನ್ನು ಮಾಡುವಂತವರು ದೃಷ್ಟಾಂತ ಸ್ವರೂಪ ಭವ. यदि त्रिकालदर्शी स्टेज पर स्थित हो, कर्म के आदि मध्य अंत को जानकर कर्म करते हो, तो कोई भी कर्म विकर्म हो नहीं सकता, सदा सुकर्म होगा. ತಂದೆ ತಿಳಿಸ್ತಾರೆ, ತಿಳ್ಕೊಳ್ಳಿ, ನೀವು ತ್ರಿಕಾಲದರ್ಶಿ ಸ್ಥಿತಿಯಲ್ಲಿ ಸ್ಥಿತರಾಗಿದ್ದು ಕರ್ಮದ ಆದಿ ಮಧ್ಯ ಅಂತ್ಯವನ್ನ ಅರ್ಥ ಮಾಡಿಕೊಂಡು ಕರ್ಮವನ್ನ ಮಾಡಿದಾಗ ಯಾವುದೇ ಕರ್ಮ ವಿಕರ್ಮ ಆಗೋದಿಲ್ಲ, ಸದಾ ಸುಕರ್ಮನೇ ಆಗುತ್ತೆ. ऐसे ही साक्षी दृष्टा बन कर्म करने से कोई भी कर्म के बंधन में कर्म बंधनी आत्मा नहीं बने. ಅದೇ ರೀತಿ ಸಾಕ್ಷಿ ದೃಷ್ಟರಾಗಿ ಕರ್ಮವನ್ನ ಮಾಡೋದ್ರಿಂದ ಯಾವುದೇ ಕರ್ಮ ಬಂಧನದಲ್ಲಿ ಆತ್ಮ ಬರೋದಿಲ್ಲ. कर्म का फल श्रेष्ठ होने कारण कर्म संबंध में आएंगे, बंधन में. ಕರ್ಮದ ಫಲ ಶ್ರೇಷ್ಠ ಆಗಿರುವ ಕಾರಣ ಕರ್ಮದ ಸಂಬಂಧದಲ್ಲಿ ಬರ್ತೀವಿ, ಬಂಧನದಲ್ಲಿ ಬರೋದಿಲ್ಲ. कर्म करते न्यारे प्यारे रहेंगे तो अनेक आत्माओं के सामने दुष्टांत रूप अर्थात एग्जाम्पल बन जाए. ಕರ್ಮವನ್ನ ಮಾಡ್ತಾ ಅತೀತ ಪ್ರಿಯರಾಗಿದ್ದಾಗ ಎಲ್ಲ ಆತ್ಮಗಳ ಮುಂದೆ ಉದಾಹರಣಾ ಮೂರ್ತರು, ಎಕ್ಸಾಂಪಲ್ ಮೂರ್ತರಾಗ್ತೀವಿ. ಸ್ಲೋಗನ್ ಆಗಿದೆ, ಜೋ ಮನಸ್ಸೇ ಸದಾ ಸಂತುಷ್ಟ ವಹಿ ಡಬಲ್ ಲೈಟ್. ಯಾರು ಮನಸ್ಸಿನಿಂದ ಸದಾ ಸಂತುಷ್ಟರಾಗಿರ್ತಾರೆ ಅವರೇ ಡಬಲ್ ಲೈಟ್ ಆಗಿದ್ದಾರೆ. ಅವ್ಯಕ್ತ ಇಶಾರ, आत्मिक स्थिति में रहने का अभ्यास करो, ಅಂತರ್ಮುಖಿ ಬನ್. ಆತ್ಮಿಕ ಸ್ಥಿತಿಯಲ್ಲಿ ಇರುವ ಅಭ್ಯಾಸವನ್ನ ಮಾಡಿ ಅಂತರ್ಮುಖಿಯಾಗಿ. कोई भी समर्थ संकल्प आत्मिक शक्ति अर्थात एनर्जी जमा कराता, समय भी सफल कराता. ಯಾವುದೇ ಸಮರ್ಥ ಸಂಕಲ್ಪ ಆತ್ಮಿಕ ಶಕ್ತಿ ಅಂದರೆ ಎನರ್ಜಿಯನ್ನ ಜಮಾ ಮಾಡಿಸುತ್ತೆ, ಸಮಯವನ್ನು ಸಫಲ ಮಾಡಿಸುತ್ತೆ. व्यर्थ संकल्प एनर्जी और समय को व्यर्थ गवाता है, इसलिए आप व्यर्थ संकल्प की रचना को बंद करो. व्यर्थ संकल्प एनर्जी ಸಮಯವನ್ನ ವ್ಯರ್ಥ ಮಾಡುತ್ತೆ. ಅದಕ್ಕೋಸ್ಕರ ಈಗ ಸಮರ್ಥ ಸಂಕಲ್ಪದ ವನ್ನೇ ಮಾಡಿ ವ್ಯರ್ಥ ಸಂಕಲ್ಪದ ರಚನೆಯನ್ನ ಬಂದ್ ಮಾಡಿ. ये रचना ही आत्मा रचता को परेशान करती, इसलिए सदा इसी शान में रहो, मैं मास्टर ಸರ್ವಶಕ್ತಿವಾನ್. ನಿಮ್ಮ ರಚನೆ ಆತ್ಮದ ರಚಯಿತನಿಗೆ ದುಃಖಿಯಾಗಿ ಮಾಡುತ್ತೆ. ಅದಕ್ಕೋಸ್ಕರ ಸದಾ ಇದೇ ಒಂದು ಗೌರವದಲ್ಲಿರಿ, ನಾನು ಆತ್ಮ ಮಾಸ್ಟರ್ ಸರ್ವಶಕ್ತಿವಂತನಾಗಿದ್ದೀನಿ. समर्थ आत्मा हो तो कभी परेशान नहीं होंगे,
और अनेकों की परेशानी को मिटाने वाले बन जाए. ಸಮರ್ಥರಾದಾಗ ನಾವು ಎಂದು ಬೇಜಾರು ಪಡೋದಿಲ್ಲ, ಅನೇಕರ ಪರಿಸ್ಥಿತಿಗಳನ್ನು ತೊಲಗಿಸುವ ರೂಪದಲ್ಲಿ ತಯಾರಾಗ್ತೀವಿ. ಅಚ್ಚ ಓಂ ಶಾಂತಿ. ಬಾಬಾ ನಿನ್ನ ಪ್ರೀತಿಯಲಿ ನನ್ನ ಭಾಗ್ಯವು ಬೆಳಗಿತು, ಎಂದು ನಿನ್ನ ಪಡೆದೆನು, ನಾನಂದೇ ಜಗವ ಮರೆತೆನು. ಬಾಬಾ ನಿನ್ನ ಪ್ರೀತಿಯಲಿ ನನ್ನ ಭಾಗ್ಯವು ಬೆಳಗಿತು. ದೃಢಭಕ್ತಿಯ ವರದಾನ ನೀನು, ನನ್ನ ಪ್ರಾಣದ ಪ್ರಾಣ ನೀನು. ಜೀವನದಾಯಿ ಹೂಬನದಲ್ಲಿ ಕ್ಷಣವೂ ಅಗಲದೆ ನೆರಳಿನಲಿ ನಗುವ ಸುಂದರ ಸುಮವು ನೀನು. ಒಡನಾಡುತ್ತಲೇ ಇರುವೆನು ನಾನು. ಬಾಬಾ ನಿನ್ನ ಪ್ರೀತಿಯಲಿ ನನ್ನ ಭಾಗ್ಯವು ಬೆಳಗಿತು. ಬಾಬಾ ನಿನ್ನ ದಿವ್ಯ ಪ್ರೀತಿಯ ಜಗದಲ್ಲಿ ನಾ ಕಾಣೆನು. ಜಗವನ್ನೆಲ್ಲ ಸುತ್ತಿ ಬಂದರು ನಿನ್ನ ಸಮಾನರ ಕಾಣೆನು. ನಿನ್ನಲ್ಲೇ ಸ್ವರ್ಗ ಸುಖವ ಪಡೆದೆನು, ಬೇರೆ ನನು ನಾ ಬಯಸೆನು. ಬಾಬಾ ನಿನ್ನ ಪ್ರೀತಿಯಲಿ ನನ್ನ ಭಾಗ್ಯವು ಬೆಳಗಿತು, ಎಂದು ನಿನ್ನ ಪಡೆದೆನು, ನಾನಂತೆ ಜಗವ ಮರೆತೆನು. ಬಾಬಾ ನಿನ್ನ ಪ್ರೀತಿಯಲಿ ನನ್ನ ಭಾಗ್ಯವು ಬೆಳಗಿತು. ಮನದ ದರ್ಪಣದಲ್ಲಿ ಬಾಬಾ ನಿನ್ನ ಬಿಂಬವ ಕಾಣುವೆ. ನಿನ್ನ ಸ್ನೇಹದ ಸಂಗದಲ್ಲಿ ಮುದದಿ ಮಾತನಾಡುವೆ. ನಿನ್ನನ್ನು ಪಡೆದ ಭಾಗ್ಯವು ಎನಗೆ ಈ ಜಗವು ತೃಣ ಸಮಾನವು. ಬಾಬಾ ನಿನ್ನ ಪ್ರೀತಿಯಲಿ ನನ್ನ ಭಾಗ್ಯವು ಬೆಳಗಿತು, ಎಂದು ನಿನ್ನ ಪಡೆದೆನು, ನಾನಂದೇ ಜಗವ ಮರೆತೆನು. ಬಾಬಾ ನಿನ್ನ ಪ್ರೀತಿಯಲಿ ನನ್ನ ಭಾಗ್ಯವು ಬೆಳಗಿತು, ಎಂದು ನಿನ್ನ ಪಡೆದೆನು, ನಾನಂದೇ ಜಗವ ಮರೆತೆನು. ಬಾಬಾ ನಿನ್ನ ಪ್ರೀತಿಯಲಿ ನನ್ನ ಭಾಗ್ಯವು ಬೆಳಗಿತು. ಬಾಬಾ ನಿನ್ನ ಪ್ರೀತಿಯಲಿ ನನ್ನ ಭಾಗ್ಯವು ಬೆಳಗಿತು. ಬಾಬಾ ನಿನ್ನ ಪ್ರೀತಿಯಲಿ ನನ್ನ ಭಾಗ್ಯವು ಬೆಳಗಿತು. ಬಾಬಾ ನಿನ್ನ ಪ್ರೀತಿಯಲಿ ನನ್ನ ಭಾಗ್ಯವು ಬೆಳಗಿತು.
ಶಿವ ಬಾಬಾ ನಾನು ಬಂದೆ. ಅಲೆದಾಡಿಯರಸಿ ನಿನ್ನ ಅಲೆದಾಡಿಯರಸಿ ಬಾಬಾ ಹಂಬಲಿಸಿ ಹುಡುಕಿ ಬಂದೆ. ಶಿವ ಬಾಬಾ ಶಿವ ಬಾಬಾ ಶಿವ ಬಾಬಾ ನಾನು ಬಂದೆ. ಬಾಬಾ ಶಿವ ಬಾಬಾ ನಾನು ಬಂದೆ. ಶಿವ ಬಾಬಾ ನಾನು ಬಂದೆ. ಬಾಬಾ ಶಿವ ಬಾಬಾ ನಾನು ಬಂದೆ. ಶಿವ ಬಾಬಾ ನಾನು ಬಂದೆ. ಬಾಬಾ ಶಿವ ಬಾಬಾ ನಾನು ಬಂದೆ. ಶಿವ ಬಾಬಾ ನಾನು ಬಂದೆ.
ಶಿವ ಬಾಬಾ ನಾನು ಬಂದೆ. ನಿನ್ನೆಡೆಗೆ ಬರುವಾಗ ಶರೀರದ ಹೊರೆ ಏಕೆ, ನಿನ್ನೆಡೆಗೆ ಬರುವಾಗ ಶರೀರದ ಹೊರೆ ಏಕೆ, ದೇಹದಾರಿ ಬಂಧನದ ಬಿಂಕವೇಕೆ, ದೇಹದಾರಿ ಬಂಧನದ ಬಿಂಕವೇಕೆ, ದೇಹದಾರಿ ಬಂಧನದ ಬಿಂಕವೇಕೆ, ಬಿಂಕವೇಕೆ. ನಿನ್ನೆಡೆಗೆ ಬರುವಾಗ ಶರೀರದ ಹೊರೆ ಏಕೆ, ನಿನ್ನೆಡೆಗೆ ಬರುವಾಗ ಶರೀರದ ಹೊರೆ ಏಕೆ. ಓಂ ಶಾಂತಿ, ಓಂ ಶಾಂತಿ. ನೀನೆ ಬಂದಿರುವಾಗ ಜೀವನದ ಚಿಂತೆ ಏಕೆ, ನೀನೆ ಬಂದಿರುವಾಗ ಜೀವನದ ಚಿಂತೆ ಏಕೆ, ನೀನೆ ಬಂದಿರುವಾಗ ಜೀವನದ ಚಿಂತೆ ಏಕೆ, ಜನ್ಮ ಜನ್ಮದ ಬಯಕೆ ಪ್ರಾಪ್ತಿಯಾಗಿಹುದು, ಜನ್ಮ ಜನ್ಮದ ಬಯಕೆ ಪ್ರಾಪ್ತಿಯಾಗಿಹುದು. ನಿನ್ನೆಡೆಗೆ ಬರುವಾಗ ಶರೀರದ ಹೊರೆ ಏಕೆ, ನಿನ್ನೆಡೆಗೆ ಬರುವಾಗ ಶರೀರದ ಹೊರೆ ಏಕೆ, ದೇಹದಾರಿ ಬಂಧನದ ಬಿಂಕವೇಕೆ, ದೇಹದಾರಿ ಬಂಧನದ ಬಿಂಕವೇಕೆ, ದೇಹದಾರಿ ಬಂಧನದ ಬಿಂಕವೇಕೆ, ಬಿಂಕವೇಕೆ. ಕಲ್ಪ ಕಲ್ಪ ನಿನ್ನಿಂದ ರಾಜಯೋಗವ ಕಲಿತೆ, ಕಲ್ಪ ಕಲ್ಪ ನಿನ್ನಿಂದ ರಾಜಯೋಗವ ಕಲಿತೆ, ಕಲ್ಪ ಕಲ್ಪ ನಿನ್ನಿಂದ ರಾಜಯೋಗವ ಕಲಿತೆ, ಪಾವನಾತ್ಮನಾದೆ ಹೂವಿನಂತೆ, ಪಾವನಾತ್ಮನಾದೆ ಹೂವಿನಂತೆ. ನಿನ್ನೆಡೆಗೆ ಬರುವಾಗ
ಶರೀರದ ಹೊರೆ ಏಕೆ ನಿನ್ನೆಡೆಗೆ ಬರುವಾಗ ಶರೀರದ ಹೊರೆ ಏಕೆ ದೇಹದಾರಿ ಬಂಧನದ ಬಿಂಕವೇಕೆ ದೇಹದಾರಿ ಬಂಧನದ ಬಿಂಕವೇಕೆ ದೇಹದಾರಿ ಬಂಧನದ ಬಿಂಕವೇಕೆ ಬಿಂಕವೇಕೆ ಕರ್ಮಗಳ ಬಂಧನವು ಯೋಗದಿಂ ಭಸ್ಮವಾಗಿ ಕರ್ಮಗಳ ಬಂಧನವು ಯೋಗದಿಂ ಭಸ್ಮವಾಗಿ ಕರ್ಮಗಳ ಬಂಧನವು ಯೋಗದಿಂ ಭಸ್ಮವಾಗಿ ಆತ್ಮಸ್ವರೂಪದಲ್ಲಿ ಹಾರಿ ಬರುವೆ ಆತ್ಮಸ್ವರೂಪದಲ್ಲಿ ಹಾರಿ ಬರುವೆ ನಿನ್ನೆಡೆಗೆ ಬರುವಾಗ ಶರೀರದ ಹೊರೆ ಏಕೆ ನಿನ್ನೆಡೆಗೆ ಬರುವಾಗ ಶರೀರದ ಹೊರೆ ಏಕೆ ದೇಹದಾರಿ ಬಂಧನದ ಬಿಂಕವೇಕೆ ದೇಹದಾರಿ ಬಂಧನದ ಬಿಂಕವೇಕೆ ದೇಹದಾರಿ ಬಂಧನದ ಬಿಂಕವೇಕೆ ಬಿಂಕವೇಕೆ ನಿನ್ನೆಡೆಗೆ ಬರುವಾಗ ಶರೀರದ ಹೊರೆ ಏಕೆ ನಿನ್ನೆಡೆಗೆ ಬರುವಾಗ ಶರೀರದ ಹೊರೆ ಏಕೆ ಓ